ಓಂ ಗಂ ಗಣಪತಯೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಕುಲದೇವತಾಯ ನಮಃ. ಹರಿ ಓಂ. ನಮಸ್ಕಾರ ವೀಕ್ಷಕರೇ. ವರಮಹಾಲಕ್ಷ್ಮಿ ವ್ರತ, ವರಮಹಾಲಕ್ಷ್ಮಿ ಪೂಜೆ. ಕೆಲವರು ನನ್ನ ಹತ್ರ ಮೆಸೇಜ್ ಮಾಡಿ ಕಾಲ್ ಮಾಡಿ ಕೇಳಿದ್ರು. ಗೊಂದಲ ಇದೆ ಈ ಬಾರಿ. ಆಗಸ್ಟ್ 21 ಅಥವಾ 28. ಏನಿದು ಗೊಂದಲ? ಯಾಕೆ ಗೊಂದಲ? ಯಾವ ದಿನ ನಾವು ಆಚರಣೆ ಮಾಡಬೇಕು? ಸ್ವಲ್ಪ ಸೈಂಟಿಫಿಕ್ ಆಗಿ ನೋಡ್ಕೊಂಡು ಹೋಗೋಣ. ನೋಡಿ, ನಮ್ಮ ಯಾವುದೇ ಹಬ್ಬಗಳು ತಿಥಿ ಬೇಸ್ ಬರ್ತಕ್ಕಂಥದ್ದು. ತಿಥಿಯ ಆಧಾರದಲ್ಲಿ ಮಾತ್ರ. ಸಂಕ್ರಾಂತಿ ಮಾತ್ರ ಸೂರ್ಯನ ಆಧಾರದಲ್ಲಿ ಬರ್ತಕ್ಕಂಥ ಒಂದು ದಿನ. ಅದೆಲ್ಲ ಬಿಟ್ರೆ ತಿಥಿಯ ಆಧಾರದಲ್ಲಿ ಬರ್ತಕ್ಕಂಥದ್ದು. ಇಲ್ಲಿ ವರಮಹಾಲಕ್ಷ್ಮಿ ಪೂಜೆ ತುಂಬಾ ಜನರಿಗೆ ಕನ್ಫ್ಯೂಷನ್. 28 ಮಾಡ್ಬೇಕು, ಕೆಲವರು ಹೇಳ್ತಾರೆ ಅದು ಗ್ರಹಣ ಇದೆ ಮಾಡಬಹುದಾ, ಇನ್ನು ಕೆಲವರು ಕೇಳ್ತಾರೆ ಅದು 28ಕ್ಕೆ ಆಗ್ತದೆ, 21ಕ್ಕೆ ಮಾಡ್ಲಿಕ್ಕೆ ಆಗ್ತದೆ, 28ಕ್ಕೆ ಮಾಡ್ಬೇಕಲ್ಲ. ಈ ರೀತಿಯ ಗೊಂದಗಳೆಲ್ಲ ಇದೆ. ಸೊ ವರಮಹಾಲಕ್ಷ್ಮಿ ಪೂಜೆ ಶಾಸ್ತ್ರದ ಆಧಾರದಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ ಅಂದ್ರೆ, ಅಮಾವಾಸ್ಯೆ ಏನಾಗ್ತದ, ಆಷಾಢ ಅಮಾವಾಸ್ಯೆ ಕಳೆದು ಶ್ರಾವಣ ಮಾಸ ಬರ್ತದೆ. ಇಲ್ಲಿ ಶ್ರಾವಣ ಮಾಸದ 2ನೇ ಶುಕ್ರವಾರ, ಹುಣ್ಣಿಮೆಯ ಹಿಂದಿನ ಶುಕ್ರವಾರ. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಶ್ರಾವಣ ಮಾಸದ 2ನೇ ಶುಕ್ರವಾರ ಮತ್ತೆ ಹುಣ್ಣಿಮೆಯ ಹಿಂದಿನ ಶುಕ್ರವಾರ ಅಂತ. ಈಗ ನಾವು ಅಲ್ಲಿ ಲೆಕ್ಕ ಹಾಕ್ಬೇಕು. ಅಮಾವಾಸ್ಯೆ 12ನೇ ತಾರೀಕು ಮುಗೀತದೆ, ಆ ನಂತರ ಶ್ರಾವಣ ಬರ್ತದೆ. ಅಲ್ಲಿ 14ನೇ ತಾರೀಕು ಒಂದು ಶುಕ್ರವಾರ ಬಂತು, ಒಂದು 14ಗೆ ಬಂತು ಶುಕ್ರವಾರ. ನೆಕ್ಸ್ಟ್ ಶುಕ್ರವಾರ ಯಾವಾಗ ಬರ್ತದೆ? 21ಗೆ ಬರ್ತದೆ. ಅಂದರೆ ಹುಣ್ಣಿಮೆ ಮೊದಲು. ಅಲ್ಲಿ ಕೆಲವರಿಗೆ ಒಂದು ಕ್ವಶನ್ ಏನಂದ್ರೆ ಕನ್ಫ್ಯೂಷನ್. ಹುಣ್ಣಿಮೆ 28ನೇ ತಾರೀಕಿಗೆ ಹುಣ್ಣಿಮೆ ಬಂದಿದೆ, 28ಗೆ ಹುಣ್ಣಿಮೆ, ಅದು ಕೂಡ ಶುಕ್ರವಾರ ಬಂದಿದೆ. ಆವಾಗ ಏನ್ ಮಾಡ್ಬೇಕು? ಈಗ ನೋಡಿ, ಅಲ್ಲಿ ನಾವು ತಿಥಿಯನ್ನ ತಗೋಬೇಕಾಗ್ತದೆ. ಹುಣ್ಣಿಮೆಯ ತಿಥಿಯನ್ನ ನಾವು ನೋಡ್ಬೇಕು. ಇಲ್ಲಿ ಹುಣ್ಣಿಮೆ ಪ್ರಾರಂಭ ಆಗ್ತಕ್ಕಂಥದ್ದು ಅದರ ಹಿಂದಿನ ದಿನ, ಅಂದರೆ ಗುರುವಾರ 27ಗೆ ಪ್ರಾರಂಭ ಆಗ್ತದೆ. 9 ಗಂಟೆ ಮಾರ್ನಿಂಗ್, 9 ಗಂಟೆ AM ಪ್ರಾರಂಭ ಆದ್ರೆ ಹುಣ್ಣಿಮೆ ರಾತ್ರಿ ತನಕ ಇರ್ತಕ್ಕಂಥದ್ದು, ಮರುದಿನ. ಸೊ ಹಾಗಾದ್ರೆ ಇಲ್ಲಿ 27ನೇ ತಾರೀಕು ಪ್ರಾರಂಭ ಆಗಿರೋದ್ರಿಂದ, ಅದು ಗುರುವಾರ ಬಂದಿರೋದ್ರಿಂದ ಅದರ ಮುಂದಿನ ವಾರವನ್ನೇ ನಾವು ತಗೋಬೇಕಾಗ್ತದೆ. ಆದ್ರಿಂದ ಶಾಸ್ತ್ರೀಯವಾಗಿ ನಾವು ಮಾಡ್ಬೇಕಿದ್ರೆ ವರಮಹಾಲಕ್ಷ್ಮಿ ಪೂಜೆ 21ನೇ ತಾರೀಕೆ ಮಾಡಬೇಕು. ಅದೇ ಉತ್ತಮ ದಿನ. 21 ಉತ್ತಮ ನನ್ನ ಪ್ರಕಾರ. 28 ಮಾಡಬಾರ್ದ? ಏನಲ್ಲಿ ನಮ್ಗೆ ಸೂತಕ ಇತ್ತು, ಏನೋ ಕುಟುಂಬದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ಸೂತಕ್ಕೆಲ್ಲ ಬರ್ತದೆ, ತೀರಿ ಹೋದದ್ದು, ಹುಟ್ಟಿದ್ದು, ಬೇರೆ ಬೇರೆ. ಹಾಗಾದ್ರೆ ನಾವು ಯಾವಾಗ ಅಂತವರು 28ಕ್ಕೆ ಕೂಡ ಮಾಡಬಹುದು, 28ಗೆ ಶುಕ್ರವಾರ ಕೂಡ ಮಾಡಬಹುದು. ಹುಣ್ಣಿಮೆ ಕೂಡ ಇದೆ ಅವತ್ತು, ಹುಣ್ಣಿಮೆಯ ಪ್ರಭಾವ ಕೂಡ ಇರ್ತದೆ. ಅದೇ ಚಂದ್ರಗ್ರಹಣ ಇರೋದ್ರಿಂದ, ಚಂದ್ರಗ್ರಹಣ ಇದ್ರೆ ಕೂಡ ಅದು ಭಾರತದಲ್ಲಿ ಗೋಚಾರ ಇಲ್ಲ. ಸೂರ್ಯಗಂಧ ಬಗ್ಗೆ ಇವಾಗಲೇ ಡೀಟೇಲ್ ಕೊಟ್ಟಿದ್ದೇನೆ ನಾನು. ಅಲ್ಲಿ ಇರುವುದಿಲ್ಲ ಅದು ಗ್ರಹಣ. ಆದ್ರೆ 28ಕ್ಕೆ ಮಾಡ್ಬೋದಾ? ಖಂಡಿತವಾಗ್ಲೂ ಮಾಡಬಹುದು. ಆದ್ರೆ ಶಾಸ್ತ್ರೀಯವಾಗಿ, ನಿಯಮ ಪ್ರಕಾರವಾಗಿ ಯಾವ ದಿನ ಅಂದರೆ ಅದು 21 ಫಿಕ್ಸ್. ಓಕೆ, ಇದು ಸ್ವಲ್ಪ ಕನ್ಫ್ಯೂಷನ್ ಇತ್ತು, ಇದರ ಬಗ್ಗೆ ನಾನು ಹೇಳಿದ್ದೇನೆ. ಮತ್ತು ವರಮಹಾಲಕ್ಷ್ಮಿ ದಿನ ಬೇರೆ ಬೇರೆ ರೀತಿಯಲ್ಲಿ ಪೂಜೆ ಮಾಡ್ತಾರೆ. ಕಳಶವನ್ನು ಕಟ್ಟಿ ಸ್ಥಾಪನೆ ಮಾಡಿ ಪೂಜೆ ಮಾಡ್ತಾರೆ, ನೈವೇದ್ಯ ಇಟ್ಟು ಪೂಜೆ ಮಾಡ್ತಾರೆ. ಇನ್ನು ಅಲಂಕಾರಗಳನ್ನೆಲ್ಲ ಮಾಡಿ, ಲಕ್ಷ್ಮಿಯ ಸ್ತೋತ್ರಗಳನ್ನೆಲ್ಲ ಹೇಳಿ, ಬೇರೆ ಬೇರೆ ವಿಧಾನದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಲಕ್ಷ್ಮಿಯನ್ನ ಪೂಜೆ ಮಾಡ್ತಾರೆ. ಯಾಕೆ ಲಕ್ಷ್ಮಿ ಇಂಪಾರ್ಟೆಂಟ್. ವಿದ್ಯೆಗೆ ಸರಸ್ವತಿ, ಹಣಕ್ಕೆ ಲಕ್ಷ್ಮಿ ಅಂತಕ್ಕಂಥ ಮಾತಿದೆ. ಸೊ ಲಕ್ಷ್ಮಿಯನ್ನು ಆರಾಧನೆ ಮಾಡಿದಷ್ಟು ಧನ ಪ್ರಾಪ್ತಿ ಆಗ್ತದೆ. ನಿಮ್ಮ ಮೂಲ ಜಾತಕದಲ್ಲಿ ಕೂಡ ನೋಡಬೇಕು, ಅಲ್ಲಿ ನಿಮ್ಗೆ ಹೇಗಿದೆ, ನಿಮ್ಮ ಧನಸ್ಥಾನ ಹೇಗಿದೆ, ಅದು ಕೂಡ ನೋಡ್ಬೇಕು. ಇಲ್ಲಿ ಮುಖ್ಯವಾಗಿ ಕೆಲವೊಂದು ದಿನ ಒಳ್ಳೆಯ ತಿಥಿ, ಒಳ್ಳೆಯ ನಕ್ಷತ್ರಗಳು ಅಥವಾ ಹಬ್ಬಗಳು ಬಂದ ದಿನ ನಾವು ಕೆಲವೊಂದು ವಿಧಿ ನಿಯಮಗಳನ್ನು ಮಾಡಿದಾಗ ನಮ್ಗೆ ಸ್ವಲ್ಪ ಬೋನಸ್ ಆಗಿ ಸಿಗ್ತಕ್ಕಂಥದ್ದು, ಅಂದ್ರೆ ನಮ್ಮ ಕರ್ಮದಲ್ಲಿ ಸ್ವಲ್ಪ ಬೋನಸ್ ಸಿಗ್ತಕ್ಕಂಥದ್ದು. ಎಲ್ಲೋ ಒಂದು ನಮ್ದು ಬ್ಲಾಕೇಜ್ ಎಲ್ಲ ಆಗಿದ್ರೆ, ಹಣದ ಸಮಸ್ಯೆಗಳು, ಈ ಸಮಯದಲ್ಲಿ ಎಲ್ಲ ಮಂತ್ರ ಪಠಣೆಯನ್ನು ಮಾಡಿದಾಗ ಸ್ವಲ್ಪ ಲಕ್ಷ್ಮಿಯ ಅನುಗ್ರಹ ಸಿಗ್ತಕ್ಕಂಥದ್ದು. ಆದ್ರಿಂದ ಈಗ ವಿಧಿವಿಧಾನವಾಗಿ ಪೂಜೆ ಮಾಡ್ಲಿಕ್ಕೆ ನಮಗೆ ಗೊತ್ತಿಲ್ಲ ಅಂತಕ್ಕಂಥವ್ರು ಕೇವಲ ಒಂದು ಸಂಕಲ್ಪ ಮಾಡಿ ಆವತ್ತಿನ ದಿನ, ಅಂದ್ರೆ 21 or 28, 21 ಬೆಸ್ಟ್. ಸೊ ಆವತ್ತಿನ ದಿನ ನಿಮ್ಮ ಗ್ರಾಮ ದೇವರಲ್ಲಿ, ನಿಮ್ಮ ಮನೆ ದೇವರಲ್ಲಿ, ಆ ಲಕ್ಷ್ಮಿಯ ತಾಯಿಯಲ್ಲಿ ಪ್ರಾರ್ಥನೆಯನ್ನ ಮಾಡಬಹುದು.
ಪ್ರಾರ್ಥನೆಯನ್ನ ಮಾಡಿ ನಿಮ್ಗೆ ಗೊತ್ತಿರ್ತಕ್ಕಂತಹ ಲಕ್ಷ್ಮಿಯ ಮಂತ್ರವನ್ನ ಅವತ್ತು ದಿನವಿಡೀ ಪಠಿಸ್ಬೋದು. ಸೊ ಊಟ ಮಾಡುವಾಗ ಬಿಟ್ಟು, ಮಲಗುವಾಗ ಟಾಯ್ಲೆಟ್ ಬಾತ್ರೂಮ್ ಬಿಟ್ಟು, ಮತ್ತೆ ಪ್ರತಿದಿನ ಅದನ್ನ, ಅಂದ್ರೆ ಕೆಲವರಿಗೆ ಕೆಲಸ ಇರ್ತದೆ, ಪೂಜೆ ಮಾಡ್ಲಿಕ್ಕೆ ಸಮಯ ಇರುವುದಿಲ್ಲ, ಮನೆಯಲ್ಲಿ ಕೂತು ಮಾಡ್ಲಿಕ್ಕೆ ಪೂಜೆ ಮಾಡ್ಲಿಕ್ಕೆ ಸಮಯ ಇರುವುದಿಲ್ಲ, ಕೆಲಸಕ್ಕೆ ಹೋಗ್ಲಿಕ್ಕೆ ಇರ್ತದೆ, ಬಸ್ಸಲ್ಲಿ ಹೋಗುವಾಗ ಕೂಡ ಮಂತ್ರವನ್ನ ಮನಸ್ಸಿನಲ್ಲಿಯೇ ಪಠನೆ ಮಾಡಬಹುದು. ಗಾಡಿಯಲ್ಲಿ, ಬೈಕಲ್ಲಿ, ಕಾರಲ್ಲಿ ಹೋಗ್ತಾ ಇದ್ದಾಗ ಕೂಡ ಗಮನ ನಿಮ್ದು ಡ್ರೈವಿಂಗ್ ಅಲ್ಲಿ ಇರ್ಲಿ. ಸೊ ಆ ಮಂತ್ರವನ್ನ ಪಠಿಸಬಹುದು, ಆಗ ಸ್ವಲ್ಪ ಎನರ್ಜಿ ಸಿಗ್ತಕ್ಕಂಥದ್ದು. ಸೊ ಯಾವ ಮಂತ್ರ ನಿಮಗೆ ಗೊತ್ತಿರ್ತಕ್ಕಂಥ ಯಾವ ಲಕ್ಷ್ಮಿಯ ಮಂತ್ರ ಕೂಡ ಇರ್ತದೆ. ಬೀಜ ಮಂತ್ರ ಆದಂತಹ ಓಂ ಶ್ರೀಂ ನಮಃ, ಓಂ ಶ್ರೀಂ ನಮಃ ಈ ಮಂತ್ರವನ್ನ ಪಠಿಸಿ. ಸಂಕಲ್ಪವನ್ನು ಮಾಡಿ ಗಣಪತಿಯ ಮಂತ್ರ, ಗುರುವಿನ ಮಂತ್ರ, ಕುಲದೇವರ ಮಂತ್ರದ ಜೊತೆ ಈ ಮಂತ್ರವನ್ನ ನಿರಂತರವಾಗಿ ಎಷ್ಟು ಬಾರಿ ಹೇಳ್ಬೇಕು, ಅನ್ಲಿಮಿಟೆಡ್. ಕಾಸಿಗೆ ತಕ್ಕಷ್ಟು ಕಜ್ಜಾಯ, ನೀವು ಎಷ್ಟು ಹೇಳ್ತೀರಾ ಅಷ್ಟು ಫಲಗಳು ನಿಮ್ಗೆ ಸಿಗ್ತದೆ. ಇದು ಪಕ್ಕ ಸಿಗ್ತದೆ. ನಾಳೆನೆ ಸಿಗ್ಬೇಕಾ ಎಕ್ಸ್ಪೆಕ್ಟೇಷನ್ ಮಾಡಿ ಮಾಡಬೇಡಿ, ಸಿಗ್ತದೆ. 1 ತಿಂಗಳು ಬಿಟ್ಟು ಸಿಗ್ಬಹುದು, 1 ವಾರ ಬಿಟ್ಟು ನಿಮ್ಮ ಕರ್ಮಾನುಸಾರ 1 ವರ್ಷದಲ್ಲಿ ಸಿಗ್ಬಹುದು. ಖಂಡಿತವಾಗಲೂ ಮಂತ್ರಕ್ಕೆ ಅಷ್ಟೊಂದು ಶಕ್ತಿ ಇದೆ. ಯಾರೆಲ್ಲ ನಂಬಿಕೆ ಇದೆ ಅವರು ಮಾತ್ರ ಮಂತ್ರವನ್ನ ಪಠಿಸಿ. ನಂಬಿಕೆ ಇಲ್ಲದೆ ನಾನು ಟೆಸ್ಟ್ ಮಾಡ್ತೇನೆ, ನೋಡ್ತೇನೆ, ಆಗ್ತದ ಅಂತವರು ಖಂಡಿತವಾಗ್ಲೂ ಇದನ್ನೆಲ್ಲ ಮಾಡಬೇಡಿ, ನಿಮ್ಗೆ ವರ್ಕ್ ಆಗುವುದಿಲ್ಲ. ಸೊ ಆದ್ರಿಂದ ಎಲ್ಲರೂ ಶ್ರದ್ಧೆಯಿಂದ, ಭಕ್ತಿಯಿಂದ 28 or 21 ನಿಮ್ಗೆ ಯಾವ ದಿನ ಸೂಕ್ತ, ಕಂಫರ್ಟೇಬಲ್ ಇರ್ತದೆ ಆ ದಿನವನ್ನ ಲಕ್ಷ್ಮೀ ಪೂಜೆಯನ್ನ ಮಾಡಿ. ಅದರಲ್ಲೂ ಮುಖ್ಯವಾಗಿ ನೈಟ್, ರಾತ್ರಿ ಹೊತ್ತಲ್ಲಿ ಕೂತು ಮಂತ್ರವನ್ನ ಜಾಸ್ತಿ ಜಪ ಮಾಡಿ. ಕೆಲವರೆಲ್ಲ ಉಪವಾಸ ಎಲ್ಲ ವೃತ ಹಿಡಿತಾರೆ, ಅದೆಲ್ಲ ನಿಮ್ಗೆ ಬಿಟ್ಟದ್ದು ಉಪವಾಸ ಹಿಡಿತಕ್ಕಂಥದ್ದು. ಉಪವಾಸ ವೃತ ಮಾಡಿದ್ರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ವೆಜ್ ತಿನ್ಬೇಕಂದ್ರೆ ಖಂಡಿತವಾಗ್ಲೂ ವೆಜ್ ತಿಂದ್ರೆ ತುಂಬಾ ಒಳ್ಳೆಯದು ಅವತ್ತಿನ ದಿನ. ನಾನ್ ವೆಜ್ ಬಿಟ್ರೆ ಬೆಸ್ಟ್, ಯಾಕಂದ್ರೆ ಮಂತ್ರವನ್ನ ಪಠಿಸ್ತಾ ಇರ್ತೇವೆ, ಎನರ್ಜಿ ಸ್ವಲ್ಪ ಡೌನ್ ಆಗ್ತದೆ ನಾನ್ ವೆಜ್ ತಿಂದ್ರೆ. ಇದರ ಬಗ್ಗೆ ತುಂಬಾ ಮಾತಾಡಿದ್ದೇನೆ ನಾನು, ವೆಜ್ ನಾನ್ ವೆಜ್ ಬಗ್ಗೆ. ತಿನ್ಬಹುದು ನೀವು, ವೆಜ್ ಅನ್ನೇ ತಿಂದು ಮಂತ್ರವನ್ನ ಪಠನೆ ಮಾಡಿ. ಯಾವ ಮಂತ್ರ? ಓಂ ಶ್ರೀಂ ನಮಃ, ಓಂ ಶ್ರೀಂ ನಮಃ ಈ ಮಂತ್ರವನ್ನ ಪಠನೆ ಮಾಡಿ. ಖಂಡಿತವಾಗ್ಲು ಹಣ ಎಲ್ಲಾದ್ರೂ ಬ್ಲಾಕೇಜ್ ಆಗಿದ್ರೆ ಖಂಡಿತವಾಗ್ಲು ಬರ್ತದೆ. ಸಂಕಲ್ಪದಿಂದ ಮಾಡಿ. ಅದೇ ರೀತಿ ಎಲ್ಲಾದ್ರೂ ಮಹಾಲಕ್ಷ್ಮಿಯ ದೇವಸ್ಥಾನಕ್ಕೆ ಹೋಗಿ ದೇವಿಗೆ ತಾವರೆ ಹೂವನ್ನ ಅರ್ಪಿಸಿ, ಸಿಕ್ಕಿದ್ರೆ ಎಲ್ಲಾದ್ರೂ ತಾವರೆ ಹೂವನ್ನ ಭಕ್ತಿಯಿಂದ ಅರ್ಪಿಸಿ, ಅಲ್ಲಿ ಕೂಡ ಕೂತು ಮಂತ್ರವನ್ನ ಜಪ ಮಾಡಿ. ಇದಿಷ್ಟು ವರಮಹಾಲಕ್ಷ್ಮಿ ಪೂಜೆಯ ಬಗ್ಗೆ ಮುಂದಿನ ವಿಡಿಯೋ ಜೊತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ.